ಹಾಯ್ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂಡ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತು ಏನಪ್ಪಾ ಒಂದು ವಿಷಯ ಅಂದ್ರೆ, ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಅತುಲ್ ಸುಭಾಷ್ ಅವ್ರ ಬಗ್ಗೆ. ಅತುಲ್ ಸುಭಾಷ್ ಮತ್ತೆ ನಿಖಿತಾ ಅವ್ರ ಬಗ್ಗೆ. ಅವ್ರ ಹೆಂಡತಿ ಅವರಿಗೆ ಎಷ್ಟು ಚಿತ್ರಹಿಂಸೆ ಕಿರುಕುಳ ಹಾಗೆ ವಿಚ್ಛೇದನ ಕ್ರಿಯೆ ಕೊಟ್ಬಿಟ್ಟು ಅವ್ರ ಹತ್ರ ತುಂಬಾ ಅಂದ್ರೆ ಆಸ್ತಿಗೋಸ್ಕರ ಕೇಸ್ ಎಲ್ಲಾ ತರದ್ದು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಬಿಟ್ಟು ಹೋದ್ರು. ಹಾಗೆ ಅತುಲ್ ಸುಭಾಷ್ ಅವರು ಸೂಸೈಡ್ ನ ಮಾಡ್ಕೊಂಡ್ರು. ಇಲ್ಲಿಗೆ ತಲುಪಿದಂತ ನಮ್ಮ ಜನ ಮೆಂಟಾಲಿಟಿ, ನಾನು ಮೊನ್ನೆ ಹೇಳಿದ್ದೆ, ಕೆಲವು ಮಹಿಳೆಯರಿಂದಾಗಿ ಕೆಲವು ಪುರುಷರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇನ್ನು ಕೆಲವು ಮಹಿಳೆಯರ ಹೆಸರಿಗೆ ಧಕ್ಕೆ ಉಂಟಾಗ್ತಿದೆ, ಧಕ್ಕೆ ಬರ್ತಾ ಇದೆ ಅಂತ ನಾನು ತುಂಬಾ ಹೇಳಿದ್ದೆ. ಸೊ ಅದೇ ತರ ಒಂದು ಡೆಡ್ ಆಪೋಸಿಟ್ ಇನ್ನೊಂದು ವಿಷಯ ಯಾವ್ದಪ್ಪ ಅಂತ ಅಂದ್ರೆ, ಸೃಜನಾ ಮತ್ತೆ ವಿವೇಕ್. ಅವ್ರದ್ದು ಏನಪ್ಪಾ ಒಂದು ವಿಷಯ ಅಂತ ಅಂದ್ರೆ, ಅವರು ಸ್ಕೂಲ್ ಟೈಮ್ ಇಂದನು ಒಬ್ರನ್ನೊಬ್ರು ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿರ್ತಾರೆ. ಇವ್ರ ಪ್ರೀತಿ ಸ್ಕೂಲ್ ಟೈಮ್ ಇಂದ ಸ್ಟಾರ್ಟ್ ಆಗಿ 8 ವರ್ಷ ತಲುಪುತ್ತೆ. ಹಾಗೇನೆ ವಿವೇಕ್ಗೂ ಕೂಡ ಒಂದ್ ಒಳ್ಳೆ ಕೆಲ್ಸ ಸಿಗುತ್ತೆ, ಸೃಜನಾಗೂ ಕೂಡ ಒಂದ್ ಒಳ್ಳೆ ಕೆಲ್ಸ ಸಿಗುತ್ತೆ. ಇಬ್ರು ಕೂಡ ಸೆಟಲ್ಡ್ ಆಗ್ತಾರೆ, ಇಬ್ರು ಸ್ಯಾಲರಿಡ್ ಪರ್ಸನ್ ಆಗಿರ್ತಾರೆ. ಇವರಿಗೆ ದುಡ್ಡಿಗೆ ಯಾವ್ದು ಕೊರತೆ ಇರಲ್ಲ. ಬರೀ ದುಡ್ಡಿಗೆ ಅಂತಲ್ಲ, ಪ್ರೀತಿಲಿ ಇವರಿಗೆ ಕೊರತೆ ಇರಲ್ಲ. ಅಂದ್ರೆ ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಾ ಇರ್ತಾರೆ. ಪ್ರೀತಿ ಮದ್ವೆ ಆಗಿರೋದಲ್ವಾ, ತುಂಬಾ ಖುಷಿ ಆಗಿರ್ತಾರೆ. ಯಾಕಂದ್ರೆ ಪ್ರೀತಿಗೆ ಮಿತಿ ಇರಲ್ಲ, ಅವ್ರ ಖುಷಿಗೂ ಮಿತಿ ಇರಲ್ಲ. ಎಲ್ಲದಕ್ಕೂ ಒಂದು ಪುಲಿ ಸ್ಟಾಪ್ ಅನ್ನೋದು ಬಂದೇ ಬರುತ್ತೆ ಅನ್ನೋ ಮಾತ್ ಪ್ರಕಾರ. ಎಷ್ಟೇ ಖುಷಿ, ಜಾಸ್ತಿ ಖುಷಿ ಯಾವತ್ತು ಜಾಸ್ತಿ ಉಳಿಯಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಆತರ ಪರಿಸ್ಥಿತಿ ಬಂದೇ ಬಿಡುತ್ತೆ. ವಿವೇಕ್ಗೆ ಬ್ರೈನ್ ಕ್ಯಾನ್ಸರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬ್ರೈನ್ ಕ್ಯಾನ್ಸರ್ 4th ಸ್ಟೇಜ್ ಅಲ್ಲಿ ಅವರು ಬರ್ತಾರೆ. ವಿವೇಕ್ ಅವರು ಯೋಚನೆ ಮಾಡ್ಕೊಂಡಿರ್ತಾರೆ, ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಾಳೆ. ಈಗಿನ ಪರಿಸ್ಥಿತಿಲಿ ಎಲ್ಲರೂ ಹೆಂಡತಿದಿರು ಕೂಡ ಅಂದ್ರೆ ಮದ್ವೆ ಆದವ್ರು ಕೂಡ ಈ ತರ ಆಗಿದ್ದಾರೆ, ಈ ತರ ಸಿಚುವೇಶನ್ ಇದಾನೆ ಅಂತ ಅಂದ್ರೆ ಯಾರು ಕೂಡ ನೋಡ್ಕೊಳಲ್ಲ, ಬಿಟ್ಬಿಡ್ತಾರೆ. ಆದ್ರೆ ಸೃಜನಾ ಮಾಡ್ಲಿಲ್ಲ. ತನ್ನ ಪತಿನೇ ಎಲ್ಲ, ನನ್ನ ಪತಿನೇ ದೈವ, ಪತಿನೇ ಪರದೈವ ಅಂತ ಒಂದಿರೋ ಮಾತಿರೋ ಪ್ರಕಾರ ಅವರು ಹಂಗೇನೆ ನಡ್ಕೋತಾರೆ. ಅವ್ರ ಪ್ರತಿ ಅವ್ರ ನೋವಲ್ಲಾಗ್ಲಿ ಖುಷಿಲಾಗ್ಲಿ ಎಲ್ಲಾ ಟೈಮಲ್ಲೂ ಜೊತೆಗಿದ್ದವ್ರು ಇವಾಗ್ಲೂ ಕೂಡ ಜೊತೆಗೆ ಇರ್ತಾರೆ. ಅವರು ಏನಾಗ್ಬಿಡುತ್ತೆ ಅಂದ್ರೆ, ವಿವೇಕ್ ಪರಿಸ್ಥಿತಿ, ಅವರು ಬೆಡ್ ಇಂದ ಹೇಳಕ್ ಆಗಲ್ಲ, ಮೇಲ್ಗಡೆ ಎದ್ದಾಳಕ್ ಆಗ್ದಿಲ್ಲಿರುವಂತ ಅಂತ ಪರಿಸ್ಥಿತಿಗೆ ಅವರು ತಲುಪಿರ್ತಾರೆ. ಅಂದ್ರೆ ಅಂತ ಪರಿಸ್ಥಿತಿಲೂ ಸೃಜನಾ ಅವ್ರ ಜೊತೆಲೆ ಇದ್ಕೊಂಡು, ಅವ್ರು ಚೆನ್ನಾಗಿರ್ಬೇಕಾದ್ರೆ ಹೆಂಗಿದ್ರು ಅವ್ರ ಒಡನಾಟ, ಅದೇ ತರ ಇವಾಗ್ಲೂ ಇದ್ದು ತುಂಬಾ ದಿನದಿಂದ ನೋಡ್ಕೊತಾ ಇದ್ರು. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಬಂದೇ ಬಿಡ್ತು. ಅವ್ರ ಲವ್ವಿಗೂ ಕೂಡ ಫುಲ್ ಸ್ಟಾಪ್ ಕೂಡ ಬಂದೇ ಬಿಡ್ತು. ಇವಾಗ ವಿವೇಕ್ ಏನಿಲ್ಲ, ವಿವೇಕ್ ಅವರು ಮರಣವನ್ನು ಒಪ್ಪಿದ್ದಾರೆ, ಅಂದ್ರೆ ಸತ್ತು ಹೋಗ್ಬಿಟ್ಟಿದ್ದಾರೆ. ಇವಾಗ ಸೃಜನಾ ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗ್ಬಿಟ್ಟಿದೆ. ಯಾಕಂದ್ರೆ ಅಷ್ಟೊಂದು ಪ್ರೀತಿಸಿ ಮದ್ವೆ ಆಗಿ ಕೂತವ್ರು ಇವಾಗ ಅವರು ಮರಣ ಆಗ್ತಾರೆ. ಯಾರಿರ್ತಾನೆ ತುಂಬಾ ಬೇಜಾರಾಗಲ್ಲ. ಇವಾಗ ತುಂಬಾ ಬೇಜಾರಾಗಿರ್ತಾರೆ ಅಂತ ಅನ್ಸುತ್ತೆ. ಅವರು ಡೆತ್ ಆಗಿರೋದು ಮೊನ್ನೆ ಡೆತ್ ಆಗಿದ್ದಾರೆ ಅವರು. ಇವಾಗ ಹಿಂಗಾಗಿದೆ ನಮ್ ಪರಿಸ್ಥಿತಿ, ನಮ್ ಪರಿಸರ, ನಮ್ ಜನ ವ್ಯವಸ್ಥೆ ಅಂದ್ರೆ, ಮೊದಲನೇ ದಿನ ಪರಿಚಯ ಆಗೋದು, 2ನೇ ದಿನ ಲವ್ ಮಾಡೋದು, 3ನೇ ದಿನಕ್ಕೆ ಬ್ರೇಕಪ್ ಆಗೋ ಈ ಸಮಾಜದಲ್ಲಿ ಈ ತರ ಪ್ರೀತಿಗಳು ಕೆಲವು ಇದೆ. ಅಂದ್ರೆ ನಾವು ಬರೀ ಸೃಜನಾ ಬಗ್ಗೆ ಮಾತಾಡತಿಲ್ಲ. ಅತುಲ್ ಸುಭಾಷ್ ಅವರ ಪತ್ನಿ ನಿಖಿತಾ ಅವ್ರ ತರ ಇರುವಂತ ಕೆಲವು ಮಹಿಳೆಯರ ಮಧ್ಯೆ ತನ್ನ ಗಂಡನೇ ಎಲ್ಲ, ನನ್ ಪ್ರೀತಿಸಿದವ್ರೆ ನನಗೆಲ್ಲ ಅಂತ ಇರುವಂತ ತುಂಬಾ ಮಹಿಳೆಯರು ಇದಾರೆ. ನಿಮಗ್ ಗೊತ್ತಿರೋ, ನೀವು ನೋಡಿರ್ತೀರಾ ಬೇಕಾದ್ರೆ, ನಿಮ್ ಊರಲ್ಲಾಗಿರ್ಬೋದು, ನಿಮ್ಮ ಪ್ರದೇಶದಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಈ ತರ ಇದಾರೆ. ಬಟ್ ಅಂದ್ರೆ ಕೆಲವು ಮಹಿಳೆಯರು ಏನಂದ್ರೆ, ಅವರೇ ಎಲ್ಲ ನಮ್ದವ್ರ ಮೇಲೆ ಫುಲ್ ಡಿಪೆಂಡ್ ಆಗ್ಬಿಟ್ಟು ಅವ್ರ ಜೊತೆನೆ ಇದ್ಕೊಂಡು ಎಲ್ಲ ಅವ್ರ ಜೊತೆನೆ ಇರ್ತಾರೆ. ಬಟ್ ಅದೇ ಕೆಲವು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಡೆಡ್ ಆಪೋಸಿಟ್ ಆಗಿರ್ತಾರೆ. ತುಂಬಾ ವರ್ಸ್ಟ್ ಆಗಿರ್ತಾರೆ ಕೆಲವರು. ಬಟ್ ಆದ್ರೆ ಎಲ್ಲರೂ ಹಂಗಿರಲ್ಲ, ಎಲ್ಲರೂ ಹಿಂಗೆ ಕೆಟ್ಟವ್ರು ಆಗಿರಲ್ಲ, ಒಳ್ಳೆಯವ್ರು ಕೂಡ ಇರ್ತಾರೆ ಅಂತ ಹೇಳ್ತಾ, ಅತುಲ್ ಸುಭಾಷ್ ಅವ್ರದ್ದು ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಅಂಡ್ ಟೇಕ್ ಕೇರ್, ಬೈ ಬೈ, ಸಿ ಯು. ಇದೇ ತರ ಒಳ್ಳೆ ವಿಡಿಯೋ ಬರ್ತೀನಿ. ಎಲ್ಲರಿಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಬೈ, ಸಿ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.